ಭದ್ರಾವತಿಯ ಸಮಸ್ತ ಮಹಾಜನರಿಗೆ ನಮಸ್ಕಾರ. ಈ ದಿನ ಸ್ವಾತಂತ್ರ್ಯ ದಿನಾಚರಣೆ ಆದ್ದರಿಂದಾಗಿ ನಮ್ಮ ಏರಿಯಾದಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರಿಗೆ ಇವತ್ತು ಸನ್ಮಾನ ಮಾಡಬೇಕಂತ ನಮ್ಮ ಮನಸ್ಸಾಗಿದೆ. ಆದ್ದರಿಂದಾಗಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇವತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡ್ತಾ ಇದ್ವಿ. ಯಾಕೆಂದ್ರೆ ಸ್ನೇಹಿತರೆ, ನಮ್ಮ ಏರಿಯಾ, ನಮ್ಮ ಊರು, ನಮ್ಮ ದೇಶ ಇದನ್ನ ಕ್ಲೀನ್ ಇಟ್ಟಿಲ್ಲ ಅಂದ್ರೆ ಮನೆ ಮನೆಗೂ ಕಾಯಿಲೆ, ಮನೆಯಲ್ಲಿ ಎಲ್ಲರೂ ಕಾಯಿಲೆ ಆಗಿ ಆರೋಗ್ಯ ಹಾಳಾಗುತ್ತೆ. ಅದಕ್ಕೆ ಫಸ್ಟ್ ನಾವು ಸನ್ಮಾನ ಮಾಡಬೇಕು. ಯಾರಿಗೆ ಮಾಡಬೇಕು? ಪೌರ ಕಾರ್ಮಿಕರಿಗೆ ಮಾಡಬೇಕು. ಯಾಕಂದ್ರೆ ಅವ್ರ ಕಡೆಯಿಂದ ಇವತ್ತು ನಾವು ಆರೋಗ್ಯ ಆಗಿರೋದು, ಇಡೀ ನಮ್ಮ ಏರಿಯಾ ಆರೋಗ್ಯ ಆಗಿರೋದು, ಸ್ವಚ್ಛತೆ ಇರೋದು. ಅದರಿಂದಾಗಿ ದಯವಿಟ್ಟು ತಾವು ಸಹ ತಮ್ಮ ಏರಿಯಾ ಅಕ್ಕಪಕ್ಕ ನಿಮಗೆ ಯಾರಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಇವತ್ತು ಅವರಿಗೆ ಒಂದು ಥ್ಯಾಂಕ್ ಯು ಹೇಳಿ, ಅವ್ರಿಗೆ ಒಂದು ಸನ್ಮಾನ ಮಾಡಿ. ಇದೇ ನಮ್ಮ ಕೈಯಿಂದ ಅವ್ರಿಗೆ ಕೊಡಬೇಕಾಗದ ಒಂದು ಸನ್ಮಾನ. ಬರೀ ಸ್ನೇಹಿತರೆ, ಸನ್ಮಾನ ಮಾಡೋಣ. ನಮ್ಮ ಕೈಯಿಂದ ಏನು ಕೊಡಕ್ಕಾಗದೆ ಒಂದು ಸನ್ಮಾನ, ಒಂದು ಬೆಲೆ. ಅದೇ ಮೇನ್ ಇರೋದು. ಸಾಕು. ನಮ್ಮನ್ನ ವರ್ಷ ಇಡೀ ನಿಮ್ ಕಡೆಯಿಂದ ನಮಗೆ ಅನುಕೂಲ, ಇಲ್ಲಾಂದ್ರೆ ಮನೆಗೆ ಕಾಯಿಲೆ ಹೋಗ್ಬಿಡ. ಡಾಕ್ಟ್ರಿಗೆ ಅವರಿಗೆ ಹೇಳ್ತಾರೆ ಫಸ್ಟ್ ನಿಮಗೆ ಮಾಡಬೇಕು ಸನ್ಮಾನ, ಆಮೇಲೆ ಡಾಕ್ಟರ್ಗಳು. ನಮ್ಮ ಮೇಸ್ತ್ರಿ ಇವರು ಇನ್ನು 3 ತಿಂಗಳಲ್ಲಿ ಜೂನ್ ನಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ. 35 ವರ್ಷ 40 ವರ್ಷನ. ಒಂಚೂರು ಮಾತಾಡೋಣ, ಏನಾದ್ರು ನಿಂತ್ಕೊಂಡೆ. ನಾನು ಸರ್ವಿಸ್ ಮಾಡಿ ಈಗ 35 ವರ್ಷ ತುಂಬತ್ತೆ. 35 ವರ್ಷ ಈಗ ರಿಟೈರ್ಡ್ ಆಗ್ತಾ ಇದ್ದಾರೆ ನಮ್ಮ ಮೇಸ್ತ್ರಿ ಅವರು. ಏನಾದ್ರು ಮಾತಾಡೋಣ ಒಂಚೂರು, ಬೀದಿ ಬಗ್ಗೆ ಏನಾದ್ರು. ಬಹಳ ಹಳಬ್ರು ನಮಗೆ. ಕಾಲದಿಂದ ನಾವು ಇವ್ರಿಗೆ ಬರ್ತಾ ಇದ್ದೀವಿ. ಬಹಳ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನಾನು ಈ ಏರಿಯಾಕ್ಕೆ ಬಂದು 13 ವರ್ಷ ಆಗಿದೆ. ಊರಲ್ಲಿ ಇದ್ದವರು ಇಲ್ಲಿ ಬಂದ ತುಂಬ ಪ್ರೀತಿ, ವಿಶ್ವಾಸ, ಸಹಕಾರ, ಸ್ನೇಹ, ಬಾಂಧವ್ಯ ಇಷ್ಟು ವರ್ಷ ನಮ್ಮನ್ನು ಗುರುತಿಸಿ ಹೋರಾಟವನ್ನು ಗುರುತಿಸೋದು ಭಾಳ ಕಷ್ಟ ಜನ ಪಬ್ಲಿಕ್. ಅದರಲ್ಲಿ ನೀವು ನಮ್ಮನ್ನು ಗುರುತಿಸಿ ಇಷ್ಟು ಸಮಯ ಮಾಡಿಕೊಂಡು ನಮಗೋಸ್ಕರ ಕಾದು ನಿಂತು ಈ ಸನ್ಮಾನಗಳು ಮಾಡಿದ್ದು ತುಂಬ ಸಂತೋಷ ಆಗ್ತಾ ಇದೆ. ಸೈಯದ್ ಜಫರ್ ಅವರೇ ತುಂಬ ಧನ್ಯವಾದ. ದೇವರ ಮಾಡಿ ನಮ್ಮ ನೌಕರ ಪರ ನಾನು ನನ್ನ ನಿಂತ್ಕೊಳ್ಳಿ. ನಾನು ಕಳಿಸ್ಕೊಡ್ರಿ. ಮನೇಲಿ ಕೇಳಿದ್ರು, ಇಲ್ಲ ಸನ್ಮಾನ ಕರೆದಿರೋ ಆತ್ಮೀಯರು ಅಂದ್ರೆ. ನೀವು ಸಹ ನಿಮ್ಮ ವಾರ್ಡಲ್ಲಿ, ನಿಮ್ಮ ಏರಿಯಾದಲ್ಲಿ ದಯವಿಟ್ಟು ಪೌರ ಕಾರ್ಮಿಕರಿಗೆ ಒಂದು ಗೌರವ ಕೊಡಿ, ಒಂದು ಸನ್ಮಾನ ಮಾಡಿ. ಥ್ಯಾಂಕ್ ಯು. ಫೋಟೋ